ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್ ಅವರು ಕಳೆದ 15 ವರ್ಷಗಳಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ತಮ್ಮ ಅಮೂಲ್ಯ ಕೊಡುಗೆ ನೀಡುತ್ತಿದ್ದಾರೆ. ಅದೇ ಸೇವಾ ಪರಂಪರೆಯನ್ನ ಮುಂದುವರಿಸುತ್ತಾ ಇಂದು ಶಿರಾ ತಾಲೂಕಿನ ಹುಯಿಲ್ದೊರೆ, ಬುಕ್ಕಾಪಟ್ಟಣ, ಗಾಣದ ಹುಣಸೆ, ಬೆಂಚೆ, ದೊಡ್ಡಗ್ರಹಾರ ಸೇರಿದಂತೆ ಹಲವು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಭೇಟಿ ನೀಡಿ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕಲ್ಕೆರೆ ರವಿಕುಮಾರ್ ಅವರ ಸಮಾಜಮುಖಿ ಕಾರ್ಯವನ್ನ ಶ್ಲಾಘಿಸಿ ಅಭಿನಂದಿಸಿದರು. ಶಿಕ್ಷಣದ ಮೂಲಕ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂಬ ಉದ್ದೇಶದಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮೂಡಿಸಿದ ಈ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈಗಾಗಲೇ ನಾವು 2ನೇ ತಾರೀಕು ಶಿರಾ ತಾಲೂಕಿನ ಹುಲಿಕುಂಟೆ ಭಾಗದಲ್ಲಿ ನಾವು ಪ್ರಾರಂಭ ಮಾಡಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡೋದಕ್ಕೆ ಇವತ್ತು ಬುಕ್ಕಾಪಟ್ಟಣ ಹೋಬಳಿಯ ಎಲ್ಲಾ ಶಾಲೆಗಳು, ಖಾಸಗಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳು ಮತ್ತೆ ಅದರ ಜೊತೆಗೆ ಕಾಲೇಜುಗಳನ್ನು ಸಹ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಮೊದಲು ಇವತ್ತು ಬೆಂಚೆಯಿಂದ ಪ್ರಾರಂಭ ಮಾಡಿದ್ದೇವೆ. ತಮಗೆಲ್ಲ ತಿಳಿದಿರುವ ಹಾಗೆ ಅನೇಕ ವರ್ಷಗಳ ಕಾಲ ಈ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಕೆಲ ವರ್ಷಗಳು ಸ್ಥಗಿತ ಮಾಡಿದ್ವಿ. ಇದರ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ಮಗುನು ಸಹ ವಿದ್ಯಾವಂತರಾಗಬೇಕು, ಶಿಕ್ಷಣವನ್ನ ಪಡಿಬೇಕು. ಸಮಾಜದಲ್ಲಿ ಬರುವಂತ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾದ್ರೆ ಈ ಶಿಕ್ಷಣ ಅತಿ ಅಮೂಲ್ಯ ಆಗುತ್ತೆ. ಹಾಗಾಗಿ ತಾವೆಲ್ಲ ಒಳ್ಳೆ ಶಿಕ್ಷಣವನ್ನ ಪಡಿಬೇಕು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅತಿ ಉನ್ನತ ಮಟ್ಟದ ಶಿಕ್ಷಣವನ್ನ ಇವತ್ತು ಶಿರಾ ತಾಲೂಕು ನೀಡ್ತಾ ಇದೆ. ಅದರಲ್ಲಿ ಇವತ್ತು SSLC ಇರ್ಬೋದು, PUC ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಮಾಧ್ಯಮ ಇರ್ಬೋದು, ಎಲ್ಲದರಲ್ಲೂ ಸಹ ಇವತ್ತು ಅತ್ಯುತ್ತಮವಾದಂತ ಪರ್ಸೆಂಟೇಜ್ ಅಂಕಗಳನ್ನ ಪಡೆದು ಪಾಸ್ ಆಗ್ತಾ ಇದ್ದಾರೆ. ಉನ್ನತವಾದಂತ ವ್ಯಾಸಂಗಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಸಹ ಇವತ್ತು ಏನಾದ್ರೂ ಒಂದು ಗುರಿಯನ್ನ ಇಟ್ಟುಕೊಂಡು ಶಿಕ್ಷಣವನ್ನ ಪಡಿಬೇಕು. ಇಲ್ಲದೆ ಇದ್ರೆ ಶಿಕ್ಷಣಕ್ಕೆ ಬೆಲೆನೇ ಇರಲ್ಲ. ಇಲ್ಲ, ಹೈಸ್ಕೂಲ್ ನಲ್ಲಿ ವಿದ್ಯಾರ್ಥಿಗಳೆಲ್ಲ ಓದ್ತಾ ಇದ್ದೀರಾ, ಮನೆಯಿಂದ ಊಟ ಮಾಡ್ತೀರಿ, ಬಟ್ಟೆ ಹಾಕೊಂತೀರಾ, ಶಿಸ್ತಾಗಿ ಬರ್ತೀರಾ, ಗುರುಗಳು ಹೇಳಿದ ಪಾಠವನ್ನ ಕೇಳಬೇಕು. ಅದ್ರ ಜೊತೆಗೆ ನಿಮ್ಮ ಒಂದು ಗುರಿಯನ್ನ ಇಟ್ಕೊಂಡಿರ್ಬೇಕು. ನಿಮ್ಮ ಬೆನ್ನ ಹಿಂದೆ ಗುರು ಇರಬೇಕು, ನಿಮ್ಮ ಕಣ್ಣು ಮುಂದೆ ಗುರಿ ಇರಬೇಕು. ಆಗಲೇ ಏನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇವತ್ತು ಅನೇಕ ಸಮಸ್ಯೆಗಳು ಸಮಾಜದಲ್ಲಿ ಉಟ್ಕೊಳ್ತವೆ. ಆ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಧೈರ್ಯ ಇರಬೇಕು. ಧೈರ್ಯ ಬರ್ಬೇಕಂತಂದ್ರೆ ಶಿಕ್ಷಣ ಅತಿ ಅಗತ್ಯವಾಗಿ ಬೇಕೇ ಬೇಕು. ಆ ಶಿಕ್ಷಣವನ್ನ ಇಲ್ಲಿರುವಂತಹ ಗುರುಗಳು ನೀಡ್ತಾರೆ. ಅದ್ರ ಜೊತೆಗೆ ನೀವೆಲ್ಲ ಶ್ರದ್ಧೆಯಿಂದ ಓದ್ಬೇಕು. ಶಾಲೆಗೆ ಬಂದೆ, ಬಿಸಿ ಊಟ ತಿಂದೆ, ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡದೆ, ಮನೆಗೆ ಹೋದೆ ಅನ್ನೋ ಒಂದು ವ್ಯವಸ್ಥೆ ಇರಬಾರ್ದು. ಇದರಿಂದ ಒಂದು 4 ಅಕ್ಷರಗಳನ್ನ ನೀವೇನಾದ್ರೂ ಸಂಪಾದನೆ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ, ಒಂದು ಕ್ರಾಂತಿ ಆಗುತ್ತೆ. SSLC ಒಂದು ಹಂತ ಇದು. ಈ ಹಂತವನ್ನ ದಾಟಿದ್ರೆ ನೀವು ಸುಲಭವಾಗಿ ನಿಮ್ಮ ಜೀವನಕ್ಕೆ ಒಂದು ಗುರಿ, ನಿರ್ದಿಷ್ಟವಾದಂತ ಗುರಿ ಸಿಗುತ್ತೆ. ಸೈನ್ಸ್ ಓದ್ಬೇಕಾ, ಆರ್ಟ್ಸ್ ಓದ್ಬೇಕಾ, ಟೀಚರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಅಥವಾ ಬೇರೆ ಏನಾದ್ರೂ ಸೈನಿಕನಾಗ್ಬೇಕಾ, ಏನಾದ್ರೂ ಒಂದು ಆಗ್ಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ನೀವು ಮುಂದೆ ನುಗ್ತೀರ. ಈ ಹಂತವನ್ನ ಎಡಬಾರ್ದು. ಇಲ್ಲಿ ಶಿಕ್ಷಣ ಕೊಡೋದಕ್ಕೆ ಒಳ್ಳೊಳ್ಳೆ, ನಿಮ್ಗೇನು ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನ ಪದೇ ಕೇಳಿ, ಇನ್ನೊಂದ್ಸಾರಿ ಕೇಳಿ. ಅರ್ಥವನ್ನ ಮಾಡಿಸುವಂತ ಶಿಕ್ಷಕರು, ಗುಣಮಟ್ಟದ ಶಿಕ್ಷಕರು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಶಿಸ್ತನ್ನ ಕಲಿಬೇಕು. ಮನೆಯಲ್ಲಿ, ರಸ್ತೆಯಲ್ಲಿ ಬರ್ಬೇಕಾದ್ರೂ ಅಷ್ಟೇ ನಿಮ್ಮನ್ನ ದಾರಿಯಲ್ಲಿ ಗಮನಿಸ್ತಾ ಇರ್ತಾರೆ. ತಂದೆ ತಾಯಿಗಳು ಏನ್ ಮಾಡ್ತಾರೆ, ನಮ್ಮ ಮಗು ಶಾಲೆಗೆ ಹೋಗ್ಲಿ ಅಂತ ಕಳಿಸ್ತಾರೆ. ರಸ್ತೆಯಲ್ಲಿ ಬರ್ಬೇಕಾದ್ರೆ ನಿಮ್ಮ ನಡವಳಿಕೆಗಳನ್ನ ನೀವು ಯಾಕೆ ಹೋಗ್ತೀರಾ, ಯಾಕೆ ಬರ್ತೀರಾ ಅನ್ನೋದನ್ನ ಈ ಸಮಾಜದ ಜನ ನೋಡ್ತಾ ಇರ್ತಾರೆ. ನೀವೇನಾದ್ರೂ ಸ್ವಲ್ಪ ತೀಟೆ ತರಲೆಗಳು ಮಾಡ್ತಾ ಇದ್ರೆ, ನೋಡಿ ಇಂಥವ್ರ ಮಗಳು ಇವಳು, ಇಂಥವ್ರ ಮಗ ಈ ತರ ನಡ್ಕೊಂತಾ ಇದ್ದಾನೆ, ಈ ತರ ಅನ್ನೋ ಒಂದು ಕೆಟ್ಟ ಸುದ್ದಿ ನಿಮ್ಮ ಮನೆಗಳಿಗೆ ಹೋಗ್ಬಾರ್ದು. ತಂದೆ ತಾಯಿಗಳು ತುಂಬಾ ಜವಾಬ್ದಾರಿ ಇಟ್ಕೊಂಡಿರ್ತಾರೆ, ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೆ ನಿಮ್ಮ ಮುಂದೆ ಯಾವತ್ತೂ ಅವ್ರು ಹೇಳಿರಲ್ಲ. ಅವರು ಹೇಳದೆ ನಿಮ್ಗೆ ಸಾಕಷ್ಟು ಖರ್ಚನ್ನ ಮಾಡ್ತಾ ಇರ್ತಾರೆ, ನನ್ನ ಮಕ್ಕಳು ಓದ್ಲಿ ಅಂತ. ಅದ್ರ ಕಡೆಗೆ ನೀವು ಗಮನ ಕೊಡ್ಬೇಕು, ಓದಿನ ಕಡೆ ಗಮನ ಕೊಡ್ಬೇಕು. ಅದರ 4 ಅಕ್ಷರಗಳನ್ನ
ನಾವು ಈ ಒಂದು ನೋಟ್ ಪುಸ್ತಕವನ್ನ ಕೊಟ್ರೆ ಅದರಲ್ಲಿ ಒಂದು 4 ಅಕ್ಷರ ವಿದ್ಯೆಯನ್ನ ಕಲ್ತ್ರೆ ನಮಗೂ ಸಾರ್ಥಕ ಆಗುತ್ತೆ. ಅನೇಕ ಜನ ಅನೇಕ ಕಡೆ ಸಿಗ್ತಾ ಇರ್ತಾರೆ, ಸರ್ ನೀವು ಕೊಟ್ಟಂತ ನೋಟ್ ಪುಸ್ತಕಗಳಲ್ಲಿ ನಾವು ಓದಿದ್ವಿ ಅಂತಾರೆ. ಆ ಖುಷಿ ಆಗುತ್ತೆ. ಖುಷಿಯ ಜೊತೆಗೆ ಒಂಥರ ಆತ್ಮ ಸಂತೋಷ ಆಗುತ್ತೆ. ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯವನ್ನ ಶ್ರೀ ವಿಜಯಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. 1ನೇ ತರಗತಿ ಮತ್ತೆ 2ನೇ ತರಗತಿವರೆಗೆ 1 ನೋಟ್ ಪುಸ್ತಕವನ್ನ, ಮತ್ತೆ 3 ಮತ್ತೆ 4ನೇ ತರಗತಿವರೆಗೆ 3, 5ನೇ ತರಗತಿಯಿಂದ ಮೇಲ್ಪಟ್ಟು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ 5 ನೋಟ್ ಪುಸ್ತಕಗಳನ್ನ ಕೊಡ್ತೇವೆ. ಇದರಲ್ಲಿ ಒಂದೊಂದು ಅಕ್ಷರವನ್ನು ಸಹ ಬರಿತಾ ಇದ್ರೆ ಅದು ಇಂಥ ಒಂದು ಅಕ್ಷರ ಬರಿತಾ ಇದೀವಿ, ನಾವು ಮನದಟ್ಟು ಮಾಡ್ಕೊಬೇಕು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಅದರಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನ ತಂದು ಈ ಶಾಲೆಯ ಕೀರ್ತಿಯನ್ನ, ಬೆಂಚೆ ಸುತ್ತಮುತ್ತಲಿರುವಂತಹ ಶಾಲೆ NCRP ಅವರಿದ್ದಾರೆ, ಮುಖ್ಯೋಪಾಧ್ಯಾಯರುಗಳಿದ್ದಾರೆ, ಒಳ್ಳೆ ರಿಸಲ್ಟ್ 100% ರಿಸಲ್ಟ್ ಕೊಟ್ರೆ ಒಳ್ಳೆ ಅವ್ರನ್ನ ಕರೆದು ಸನ್ಮಾನಿಸಿ ಅವ್ರನ್ನ ಗೌರವಿಸ್ತಾರೆ. ಆ ಗೌರವಿಸಿದಾಗ ಇಂಥ ಒಂದು ಬ್ಯಾಚ್, ಈ ವರ್ಷದ ಬ್ಯಾಚ್ ನಮ್ಗೆ 100% ರಿಸಲ್ಟ್ ಕೊಟ್ರು, ನಮ್ಮ ಶಾಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಒಳ್ಳೆ ರಿಸಲ್ಟ್ ಫಲಿತಾಂಶ ಕೊಟ್ರು ಅನ್ನೋದು ತೃಪ್ತಿ ಇರುತ್ತೆ. ಆ ಒಂದು ಕೆಲಸವನ್ನ ನೀವೆಲ್ಲ ಮಾಡ್ಲಿ. ಅದಕ್ಕೋಸ್ಕರ ಈ ಒಂದು ಸಣ್ಣ ಒಂದು ಅಳಿಲು ಸೇವೆ ಅಷ್ಟೇ ಇದು. ಹಾಗಾಗಿ ನೀವು ಮುಂದೆ ಏನಾಗ್ಬೇಕು ಅನ್ನೋದನ್ನ ಈಗಲೇ ನಿರ್ಧಾರ ಮಾಡ್ಕೊಂಡು ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸತಿ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.